ಏನ್ ಮಂಗ್ಲಕ್ಕ ಆರಾಮಾಗಿ ಕುಂತಿದಿ? ಆಯ್ತಾ ಊಟ ತಿಂಡಿ ಎಲ್ಲ? ಅಯ್ಯೋ ಏನ್ ಊಟ ತಿಂಡಿ ಅವ? ಒಂದಿನ ಸಾರು ಮಾಡಿದ್ರೆ ಅದನ್ನೇ 3 ದಿನ ಮಡಿಕೊಂಡು ತಿನ್ಬೇಕಾಗದೆ. ನಿಮ್ಮಂಗ ನಾವು ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಅನ್ಕೊಂಡು ರಾತ್ರಿ ಸಾರೇ 3 ಹೊತ್ತು ಉಣ್ಬೇಕು. ಯಾಕಂಗಂದಿ ಮಾಡ್ಕೊ ನೀನುವೆ ಮಾಡ್ಕೊಂಡ್ರೆ ದುಡ್ಡು ಕಸು ಬೇಡವ. ಅಯ್ಯೋ ದುಡ್ಡಿಗೆ ಭಾರಿ ಪರದಾಟ ಆಗ್ಬಿಟ್ಟದೆ ಕಣ್ಣಿಂಗಿ. ಓ ಎಲ್ಲರಿಗೂ ಅದೇ ಹಂಗಂತ ಉಣ್ಣ ತಿನ್ನೋದು ಬಿಡಕ್ಕದ? ಎಲ್ಲಾರ್ಗೂ ದುಡ್ದೇ ಚಿಂತೆ. ನಮ್ಮ ಮನೇಲೇನು ದುಡ್ಡು ಮಡಗಿದವ ಮೂಟೆಗೆ ತುಂಬಿ. ಆದ್ರೂ ಬಿಡವ, ನಿಮ್ಮ ಮನೇಲಿ ನಿನ್ನ ಗಂಡ ಗೆದಿ ತಂದು ಕೊಡ್ತಾನೆ. ಒಂದು ಕುಡಿಕಿಲ್ಲ, ಬೀಡಿ ಸೇಕಿಲ್ಲ, ಸಿಗರೇಟ್ ಸೇಕಿಲ್ಲ, ಏನಂದ್ರೆ ಏನು ಕೆಟ್ಟ ಹ್ಯಾಬಿಟು ಇಲ್ಲ. ದುಡ್ಡೆಲ್ಲ ತಂದು ನಿನ್ನ ಕೈಲೇ ಕೊಡ್ತಾನೆ. ನಮ್ಮ ಮನೆ ಹಂಗ ನಾನು ಕೆಲ್ಸಕ್ಕೆ ಹೋಗೋದಂದ್ರೆ ಎಲ್ಲ ಅಪ್ರೂಪಕ್ಕೆ ಹೋಯ್ತೀನಿ. ಆ ದುಡ್ಡಾರು ಮಡಿಕೊಳ್ಳೋದಂದ್ರೆ ಅದನ್ನೂ ಮಡಿಕೊಳ್ಳೋ ನನ್ನ ಗಂಡ ಕುಡ್ಕಪ್ಪ ಕಿತ್ಕೊಂಡು ಹೋಗಿ ಕುಡ್ದು ಸಾಯ್ತಾನೆ. ಏನು ಮಾಡಿ ಹೇಳು? ನೀನೇನು ಬಂದಿದ್ದು ಸಮಾಚಾರ? ಏನೂ ಇಲ್ಲ, ಎತ್ಲಗೂ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಮನೆ ತಾವಿದ್ದೇನೋ ಅಂತ ಬಂದೆ. ಎಲ್ಲ ಊರ್ಗಿರ್ಗೆ ಹೊಂಟಾಗಿದ್ದೇನೋ ಅನ್ಕಂಡೆ ನೋಡ್ಕೋಗೋದಾ ಅಂತ ಬಂದೆ. ಯಾವ ಊರಿಗೆ ಹೋಗೋಣವ? ಯಾವ ಊರಿಗೆ ಹೋಗೋಣ? ಯಾವ ಊರು ಇಲ್ಲ ಗೀರು ಇಲ್ಲ. ಕಾಸು ಬೇಡವಾ ಎಲ್ಗೆ ಹೋಗಕ್ಕವೆ? ಹಂಗೂ ನಮ್ಮವ್ವ ಬಾಣೆ ಅಂತಿದ್ಲು, ನಾನೇ ಹೋಗ್ಲಿಲ್ಲ. ಆ ಮೀನಾಗಿ ಸಕ್ಕತ್ತವೇ 5,000 ಸಾಲ ಇಸ್ಕೊಬಿಟ್ಟಿನ್ಕ ನಿಂಗೆ. ಏನು ಎಲ್ಲೋಗ್ಲಿ, ಒಂದು ಅಂಗಡಿ ಹೋಗ್ಲಿ ಕಾಲದಾಗ ಹೋಗ್ಲಿ ಎಲ್ಲೇ ಹೋಗ್ಲಿ ಕಾಸು ಕೊಡು ಅಂತ ಜೀವ ತಿಂತಾಳೆ. ನಂತ ಬೇರೆ ಕಾಸಿಲ್ಲ, ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಹಂಗೆ ಎಲ್ಲೋ ಆಚೆ ಓಡಾಡ್ದಂಗೆ ಮನೇಲೇ ಇವನಿ. ಅವಳು ದುಡ್ಡು ಸಿಕ್ಕಬೇಕಾದ್ರೆ ಹೋಗಿ ಕೊಟ್ಬಿಡೋದ ಅಂತ. ಓ ಹಂಗ ವಿಷಯ. ಇನ್ನೇನು ಮಾಡಿ 5,000 ಕೊಡಬೇಕು. ಬಡ್ಡಿಗೆ ಅಂತ ಇಸ್ಕೊಂಡಿದ್ದೆ, ಬಡ್ಡಿನೂ ಕೊಟ್ಟಿಲ್ಲ. 3-4 ತಿಂಗಳಾಯ್ತು. ಎಲ್ಲಿ ಬಂದದು 5,000? ಅವಾಗೇನೋ ಚೀಟಿ ಕಟ್ಟಬೇಕು ಅಂತ ಕೊಟ್ಬಿಟ್ಟೆ 2-3 ಚೀಟಿಯಾ. ಈಗ ಚೀಟಿನೂ ಕಟ್ಟಬೇಕು, ಇವ್ರು ಕೊಡಬೇಕು ಅಂದರೆ ಭಾರಿ ಕಷ್ಟ ಆಗ್ಬಿಟ್ಟದೆ. ನೀನೊಂದು 5,000 ಇದ್ರೆ ತತ್ತ ಇನ್ನ ಅಂತ ಎಲ್ಲಿ ಬಂದದು? ನೀನು ಬಿಡು, ನೀನಿದ್ರು ಕೊಡೋಕ್ಕಿಲ್ಲ ಕಂಜೂಸು. ಚೆನ್ನಾಗಿ ಹೇಳ್ತಿದ್ದಿ ಕಂದ್ಬಿಡು. ಎಲ್ಲಿ ಬಂದದ್ದು ನನಗೆ? ಅಯ್ಯೋ ಅವಳು ನನ್ನ ಕಾಸು ಬೀರಾಕಬಿಟ್ಟವಳು, ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಎಲ್ಲೂ ಓಡಾಡ್ತಿಲ್ಲ ಅಂದರೆ ಮನೆ ಗೊತ್ತಿಲ್ವ, ಮನೆ ತಕ್ಕ ಬರ್ತಾಳೆ. ಅದು ಭಯ ಆಯ್ತದೆ ಯಾವಾಗ ಬಂದವಳೆ ಏನು ಅಂತ. ಯಾವಾಗೇನೋ ಒಂದು ನೋಡಕ್ಕ ಬತ್ತ ಮೀನಾಕ್ಷಿ. ಅಯ್ಯೋ ಸಿನಿ, ಇವಳು ಯಾಕಪ್ಪ ಇಲ್ಲಿಗೆ ಬತ್ತಿದಳು? ದುಡ್ಡು ಬೇರೆ ಇಲ್ಲ, ಮಾನ ಮರ್ಯಾದೆ ಕಳೆದ್ಬಿಡ್ತಾಳೆ. ಏನು ಮಾಡಲಿ? ಹಿಂಗೆ ನನ್ನ ಅವಳು ಕೇಳಿದ್ರೆ ಇಲ್ಲ ಅನ್ಬಿಡು. ಏ ಮಂಗಳಮ್ಮ, ಎಲ್ಲ ಮೀನನ್ ದುಡ್ಡು ಕೊಡ್ತೀನಿ ಅಂತ ನನ್ನ ಆಟ ಆಡ್ತಾ ಇದೀಯಾ? ಹಾಂ ಇಲ್ಲ. ಅಯ್ಯೋ ಏನಪ್ಪ ಹೇಳೋದು? ಹಾಂ ಒಂದು ಐಡಿಯಾ. ಏ ಮೀನಾಕ್ಷಿ, ನನ್ನ ಮಗಳು ತಾವೆ ನೀನು ದುಡ್ಡು ಕೇಳ್ತಿದ್ಯಾ? ಎಷ್ಟು ಧೈರ್ಯ ನಿನಗೆ? ಅಯ್ಯೋ ಇದಕ್ಕೆ ಹಿಂಗೆ ಆಡ್ತಿದ್ದಿ ಮಂಗಳ? ನಾನು ಮಂಗಳ ಅಲ್ಲ, ನಾನು ಲಕ್ಷ್ಮೀದೇವಿ ಬಂದೀನಿ. ಲಕ್ಷ್ಮೀ ದೇವಿಯಾ? ನೀನು ನನ್ನ ಮಗಳು ತವೆ. ಅವಳು ಕಷ್ಟ ಕಾಲದಲ್ಲಿ ದುಡ್ಡು ಕೇಳಿಯ ನೀನು? ನಿನ್ನ ಬಿಡಲ್ಲ, ನಿನಗೆ ಸಂಕಟ ಬರೆಸ್ತೀನಿ, ನಿನ್ನ ಕೇಡ್ಗಾಲ ಬರೆಸ್ಬಿಡ್ತೀನಿ. ನೀನು ಉದ್ಧಾರ ಆಯ್ಕಿಲ್ಲ. ಕಷ್ಟ ಕಾಲದಲ್ಲಿ ನನ್ನ ಮಗಳು ತಾವು ನೀನು ಸಾಲ ಕೇಳ್ತಿದ್ದಿ, ಹಿಂಸೆ ಕೊಡ್ತಿದ್ದಿ. ನಿನ್ನ ಬಿಡಲ್ಲ. ಅಯ್ಯೋ ಅಮ್ಮ ತಾಯಿ, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೊಬೇಡ ತಾಯಿ. ಮತ್ತೆ ನನ್ನ ಮಗಳು ಮಂಗಳಮ್ಮ ಇಷ್ಟು ಕಷ್ಟದಲ್ಲ ಅವಳೆ ಹತ್ರ ದುಡ್ಡು ಕೇಳಕ್ ಬಂದೀಯ ನೀನು? ತಪ್ಪು, ಇದು ತಪ್ಪು. ಅವಳೆ ಕೊಡಗಂಟ ದುಡ್ಡು ಕೇಳಬೇಡ. ಕೇಳಿದ್ರೆ ನಿನ್ನ ಆಸ್ತಿ ಬದ್ಕಾಟ ಎಲ್ಲ ಕಿತ್ಕೊಬಿಡ್ತೀನಿ. ಭಿಕ್ಷೆ ಬೆಳಂಗ್ ಮಾಡ್ಬಿಡ್ತೀನಿ. ಅಯ್ಯೋ ಅಮ್ಮ ದೇವಿ, ಹಂಗೆ ಮಾತ್ರ ಮಾಡ್ಬಿಡಕನವ. ಆಯ್ತಾಯ್ತು, ನಾನು ಹೇಳ್ತಾವು ದುಡ್ಡು ಕೇಳಕ್ಕಿಲ್ಲ. ನನಗೆ ಮಾತ್ರ ನನ್ನ ಆಸ್ತಿ ಬದ್ಕಾಟ ಎಲ್ಲ ಕಿತ್ಕೊಬೇಡಕಂತಾಯಿ. ನಿನ್ ಕಾಲಕ್ಕೆ ಬೀಳ್ತೀನಿ. ಆಯ್ತು ಬಿಡು.